ಇವತ್ತಿನ ಗಂಡು ಮಕ್ಳಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ಒಳ್ಳೆ ಮೆಸೇಜು ಅಂತ ನಾನು ಅನ್ಕೋತೀನಿ. ಸಿನಿಮಾ ಫ್ಯಾಮಿಲಿ ಅಂತ ನೋಡುವಂಥ ಸಿನಿಮಾ ಇದು. ಓಕೆ ನಮ್ಮನೆ ಪರಿಸ್ಥಿತಿನೂ ಇದೇ ಥರ ಇದೆ. ಸ್ವಲ್ಪ ನಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ಬೇಕಿತ್ತು, ಮಿಸ್ ಮಾಡ್ತಾರ ಅಂತ ಬೇಜಾರಾಗ್ತಿದೆ. ಮುಂದಿನ ಜನರೇಷನ್ ಒಳ್ಳೆ ಮೆಸೇಜ್. ಎಲ್ಲಿಂದ ಬಂದಿರೋದು ನೀವು? ನಾವು ಮಂಡ್ಯದ. ಓಕೆ ಹಿಂದ್ಗಡೆ ಕೊಡಿ. ಹಾಂ ಎಲ್ಲ ಮಕ್ಕಳು ಕುತ್ಕೊಂಡು ನೋಡುವಂಥದ್ದು, ಎಲ್ಲರೂ ಫ್ಯಾಮಿಲಿ ಕರ್ಕೊಂಡು ಬಂದು ಮಕ್ಕಳ ಜೊತೆ ಹಾಂ ಸಿನಿಮಾ ನೋಡೋದ್ರಲ್ಲಿ ಹೇಗೆ ಅನಿಸ್ತು ನಿಮಗೆ? ಏನು ಇಷ್ಟ ಆಯಿತು? ಒಳ್ಳೆ ಮೆಸೇಜ್ ಇದೆ. ನಮ್ಮ ಸಂಪ್ರದಾಯದ ಬಗ್ಗೆ ಮಕ್ಕಳು ಹೇಗೆ ನಿಭಾಯಿಸ್ತಾರೆ ಎಲ್ಲವೂ ಇದೆ. ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಎಲ್ಲ ಥರ ಮೆಸೇಜ್ ಕೊಟ್ಟಿದ್ದಾರೆ. ಓಕೆ ಇದಕ್ಕೆ ತುಂಬ ಚೆನ್ನಾಗಿದೆ. 20 ವರ್ಷದಿಂದ ಫೋನ್ ಇಲ್ಲದಾಗ ಯಾವ ರೀತಿ ಇದ್ದರು, ಮತ್ತು ಈಗ ಫೋನ್ ಬಂದು ಏನು ಬದಲಾವಣೆ ಆಗಿದೆ, ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಒಳ್ಳೊಳ್ಳೆ ನಟರಿದ್ದಾರೆ. ರಮೇಶ್ ಭಟ್, ಭವ್ಯ ಮತ್ತು ಶೋಭರಾಜು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಬೇಕು ಇದು. ಓಕೆ ಯಾಕೆಂದರೆ 20 ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ ಅಂದರೆ ತುಂಬ ಮುಖ್ಯವಾಗಿ ಪ್ರಮುಖವಾಗಿ ತೋರಿಸಿದ್ದಾರೆ. ಇದರಿಂದ ಎಫೆಕ್ಟ್ ಏನಾಗಿದೆ, ಇದು ಮುಂದೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಇದನ್ನು ಬದಲಾವಣೆ ಮಾಡೋಕ್ಕೆ ಇದೊಂದು ಕಾಲಘಟ್ಟ. ಸಿನಿಮಾ ಒಂದು ಪೊಲೀಸ್ ಸ್ಟಾಪ್ ಇಡಬೇಕು ಅನ್ನೋದು ನಮ್ಮ ಆಸೆ. ಓಕೆ ತುಂಬ ಚೆನ್ನಾಗಿ ಬಂದಿದೆ. ಪರವಾಗಿಲ್ಲ ಅಂದರೆ 90% ಪರವಾಗಿಲ್ಲ. ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ಸ್ವಲ್ಪ ಇದೆ. ಅಂದ್ರೆ ಹಿರಿಯವರ ಕಾಲದಲ್ಲಿ ಭಾರಿ ಅವರ ಸಂಪ್ರದಾಯ ಬಿಡಬಾರ್ದು ಅಂತ ಭಾರಿ ಎತ್ತಿ ತೋರವ್ರೆ. ಇದು ಹಿಂದೆ ಈಗ ನಾವೇನ್ ಮಾಡ್ತಿದ್ದೋ, ನಮ್ಮ ತಾತ ಏನ್ ಮಾಡ್ತಿದ್ದೋ ಎಲ್ಲ ಇವೆಲ್ಲ ಸಂಪ್ರದಾಯ ಪ್ರಕಾರ ಬರಬೇಕು. ಈಗಿನ ಕಾಲದಲ್ಲಿ ಸಣ್ಣ ಪುಟ್ಟ ತೋರವರಲ್ಲ, ಅದು ಈಗಿನ ಚಟುವಟಿಕೆ ಜನ ಅರ್ಥಕೋಬೇಕು. ಆದ್ರೆ ಜನ ಅರ್ಥಪೂರ್ಣವಾಗಿ ಅದ ಅರ್ಥಕಂದ್ರೆ ಅವ್ರು ಎಲ್ಗೋ ಡೆಲ್ಲಿಗೆ ಹೋಗಿ ನೋಡ್ಬೇಕಾಗಿಲ್ಲ, ತಮ್ಮ ಜೀವನ ತಾವು ರೂಪಿಸ್ಕೊಳ್ಬೇಕು. ಓಕೆ ಥ್ಯಾಂಕ್ ಯು. ಹಳ್ಳಿ ಜೀವನದಲ್ಲಿ ಒಳ್ಳೆ ಕಲ್ತ್ಕೋಬೇಕಾದಂತ ಹುಡುಗರು ಸ್ಟೂಡೆಂಟ್ಗಳು ಮುಖ್ಯ. ಸ್ಟೂಡೆಂಟ್ ಕಾಲೇಜಿಂದ ಅಪ್ಪ ಅಮ್ಮ ಕಳ್ಸಿಕೊಡ್ತಾರೆ. ಅವ್ರು ಎಲ್ಲಿ ದೇವಸ್ಥಾನ ಅಲ್ಲಿ ಇಲ್ಲಿ ಹಾಳಾಗೋಯ್ತಾರೆ. ಅದ್ರ ಬಗ್ಗೆ ಪೂರ್ತಿ ಚೆನ್ನಾಗಿ ಬಂದಿದೆ. ಫ್ಯಾಮಿಲಿ ಸಹಿತ ಚೆನ್ನಾಗಿ ನೋಡ್ಬೋದಲ್ಲ. ತುಂಬ ಚೆನ್ನಾಗಿದೆ. ಹೌದ್ರಾ? ಹೇಗೆ ಅನ್ಸುತ್ತೆ? ಸಿನಿಮಾ ಚೆನ್ನಾಗಿ ಬಂದಿದೆಯಾ? ಹೇಳಿ. ಇವರು ಫ್ಯಾಮಿಲಿ ಹೇಗೆ ಅನ್ಸುತ್ತೆ ಸಿನಿಮಾ ನೋಡಿದ್ಮೇಲೆ ನಿಮಗೆ? ಇಲ್ಲ, ಮಕ್ಕಳು ಭವಿಷ್ಯದ ಬಗ್ಗೆ ಚೆನ್ನಾಗಿ ತೆಗೆದಿದ್ದಾರೆ. ಅವ್ರು ಯಾವ ರೀತಿ ನಾವು ಓಕೆ ಥ್ಯಾಂಕ್ ಯು. ಹಿರಿಯನ ಹಾಕಿದ್ರೆ ಮರ್ಯಾದೆ ಕೊಡಲ್ಲ, ಬೆಲೆನೂ ಕೊಡಲ್ಲ. ಅದನ್ನ ಈಗ ಅರ್ಥ ಮಾಡ್ಕೊಂಡ್ರೆ ನಮ್ ಜನ ಅರ್ಥ ಮಾಡ್ಕೋಬೇಕು. ಇವತ್ತು ಹುಡುಗರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊತಿಲ್ಲ. ಗಾಂಜಾ ಎಣ್ಣೆ ಇದು ಕುಯ್ತಾರೆ. ಇವತ್ತು KRS ಆಸ್ಪತ್ರೆ ಹತ್ರ 1000 ಜನ ಪಿಕ್ಚರ್ ಹೇಗೆ ಅನ್ಸ? ಖುಷಿ ಚೆನ್ನಾಗಿದೆ. ಇವತ್ತಿನ ಕಾಲಘಟ್ಟಕ್ಕೆ ತಕ್ಕ ಚೆನ್ನಾಗಿ ಬಂದಿದೆ. ಇಂದಿನ ಕಾಲಘಟ್ಟದಲ್ಲಿ ಯಾವ ರೀತಿ ಇರಬೇಕು ಯುವಕರು ಅಂತಕ್ಕಂಥ ಬಗ್ಗೆ ಬಹಳ ಮಾರಲಾಗ್ತಾ ಇದ್ದಾರೆ. ಅದೇ ರೀತಿ ಪ್ರೀತಿ ಪ್ರೇಮ ಶಾಶ್ವತವರ ತಾಯಿ ಪ್ರೀತಿನೇ ಶಾಶ್ವತ ಅಂತಕ್ಕಂಥದ್ದನ್ನ ಮತ್ತೆ ಹಳ್ಳಿನಲ್ಲಿ ನಾವು ಕಲ್ತಿರ್ತಕ್ಕಂಥ ಹಳೆ ಪರಂಪರೆಗಳನ್ನ ಉಳಿಸ್ಬೇಕು, ಅದನ್ನ ಬೆಳೆಸಬೇಕು ಅಂತ ಮಾತನ್ನ ತಾಯಿ ಪರವಾಗಿಲ್ಲ. ಬಹಳ ಫ್ಯಾಮಿಲಿ ಬಂದು ಬನ್ನಿ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಹೇಗೆ ಅನ್ಸ ಸರ್? ಯುವ ಪೀಳಿಗೆ, ಯುವ ಸಮಾಜ ಇದ್ರ ಬಗ್ಗೆ ಸ್ವಲ್ಪ ಈ ಇದರಿಂದ ಎಚ್ಚೆತ್ಕೋಬೇಕಂತ ಕೇಳ್ತಾರೆ. ಹೇಳ್ಬೋದು.